ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಾವು ನೀವೆಲ್ಲ ಭಾಳ ಎಚ್ಚರಗೊಳ್ಬೇಕಾಗಿದೆ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಸಾಲ ಹೆಚ್ಚಾಗ್ತಾ ನೋಡೋದು. ಈಗ ನಾವು ಒಂದು ಇಂಡಸ್ಟ್ರಿ ನಡೆಸೋದು ಸಾಲ, ಎಲ್ಲದಕ್ಕೂ ಸಾಲ, ಲಾಭದ ಮಾತಿಲ್ಲ, ಕೊಂಡ ಓದುಗರಿಲ್ಲ, ಕೊಂಡ ನೋಡುಗರಿಲ್ಲ, ಭಾಳ ಕಡಿಮೆ ಆಗ್ತಾಯಿದೆ. ವ್ಯಕ್ತಿಯ ಕಿಸೆಯಲ್ಲಿ ದುಡ್ಡಿಲ್ಲ, ಖರ್ಚು ಮಾಡಲು ಯಾಕಿಲ್ಲ ಅಂದರೆ ಉದ್ಯೋಗ ಇಲ್ಲ. ಇದಾವೆಲ್ಲ ನಿಂತು ಇವತ್ತು ವಿಚಾರ ಮಾಡಬೇಕ್ರಿ. ನಮ್ಮ ನಾಗರಿಕರು ನಾವು ನಮ್ಮನ್ನು ವಿಚಾರ ಮಾಡುವ. ಇವತ್ತು ನೋಡ್ರಿ, ಸಿದ್ದರಾಮಯ್ಯರು ಈ ದೇಶ ಕಂಡಂಥ ಒಬ್ಬ ಬುದ್ಧಿವಂತ, ಇದ್ದುದರಲ್ಲಿ ಪ್ರಾಮಾಣಿಕ, ಅಪ್ಪನ ಪ್ರಾಮಾಣಿಕ ಅಂತ ಹೇಳಕ್ಕೆ ಹೋಗೋದಿಲ್ಲ ವ್ಯಕ್ತಿ. ಅವ್ರು ಮಂಡಿಸಿದ ಬಜೆಟ್ದಲ್ಲೇ 1.16 lakh 1.16 ಲಕ್ಷ ಕೋಟಿ ಸಾಲ ಇರ್ತವ್ರಿ. ಈ ಸಲ ತೊಗೊಳೋರು 1,16 ಕೋಟಿ 1.16 ಲಕ್ಷ ಕೋಟಿ ಸಾಲ ತೊಗೊಳ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಸಣ್ಣ ಅಮೌಂಟಲ್ಲಿ ಇದು. ಯಾಕೆ ಸಾಲ ತೊಗೋತಾ ಇದ್ದಾರೆ ಅಂದರೆ ಕೊರತೆ ಅದ. ಎಲ್ಲಿ ತೊಗೊಳೋರು ಸಾಲ ಇವರು? RBI. ಇವತ್ತು ಜನ ಮೋದಿಯವ್ರು ಹೇಳ್ತಾರೆ ನಮ್ಗೆ, ಇಲ್ಲಪ್ಪ ನೀವು ಸಾಲ ತಗೋರಿ, ನಾವು ನಿಮ್ಗೆ ತೆರಿಗೆ ಟ್ಯಾಕ್ಸ್ ನಿಮ್ಗೆ 40% ಕೊಡೋದಿಲ್ಲ ಅನ್ನೋಂಗೆ ಅದಾರ. ಅಲ್ಲೇ ತಗೋರಿ ಸಾಲ, ಬಡ್ಡಿ ಇಲ್ಲ ಅದಕ್ಕೆ. ಆದರೆ ಬಡ್ಡಿ ಇಲ್ಲಂದ್ರೆ ಸಾಲ ಅಲ್ರಿ, ಬಡ್ಡಿ ಮತ್ತೊಂದು ರೂಪಾಯಿ ಬಂದು ಕೊಡೋದಲ್ರಿ ಅದು. RBI ಎಲ್ಲಿ ಕೊಡ್ತದೆ? ನೋಟ್ ಪ್ರಿಂಟ್ ಹಾಕಿ ಕೊಡೋದನ್ನ ಯಾಕೆ ಮಾತನ್ನು ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತಂದ್ರೆ, ನಾವು ನೀವೆಲ್ಲ ಇವತ್ತು ಎಚ್ಚರಗೊಳ್ಬೇಕಾಗ್ಯದ. ಕೊರತೆ ಬಜೆಟ್ ಎಷ್ಟದಪ್ಪ ಇವ್ರದ್ದು? 90,428 ಕೋಟಿ ರೂಪಾಯಿ ಕೊರತೆ ಐತಿ. ಇವ್ರು ಏನೋ ಮಾಡಬೇಕಂದ್ರೆ ಕೊರತೆ ಬಜೆಟ್ ತುಂಬ ಸಲುವಾಗಿ ಇವರು 1.16 lakh crore rupees ಸಾಲ ತೊಗೊಳ್ತಾರ. ಈ ಸಾಲ ಹಿಂಗೆ ಪ್ರತಿ ವರ್ಷ ಹೆಚ್ಚಾಗೋದು ಹೋಗೋದನ್ನ ರೀ. ಯಾಕಂದ್ರೆ ಕೊರತೆ ಬೀಳೋದನ್ನ, ಉದ್ಯೋಗ ಇಲ್ಲ, ಗಂಡ ದುಡಿಯೋದಿಲ್ಲ ಅಂದ್ರೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಗ್ಯಾರಂಟಿ ದುಡ್ಡು ಹಾಕಿರಿ, 51,000 ಕೋಟಿ ಹಾಕಿರಿ, 56,000 ಕೋಟಿ ಹಾಕಿರಿ, 60,000 ಕೋಟಿ ಹಾಕಿರಿ, ಯಾರು ಬಂದರೆ ನೀವು ಹಾಕಬೇಕ. ಇನ್ನು ಜನ ಬಿಡೋದಿಲ್ಲ ಅದನ್ನು. ಜನಕ್ಕೆ ಹೌದು ಕೊಡ್ತಾರೆ, ನಮ್ಗೆ ಗೊತ್ತಾಗಿದೆ. ಇವತ್ತು ಗ್ಯಾರಂಟಿ ಯಾರು ಬಂದರೂ ಬಿಡೋದಿಲ್ಲ. ಮೋದಿ ಅವರು ಇವತ್ತು ನೋಡ್ರಿ ಸುಮ್ಮನಾದ್ರು ದಿಲ್ಲಿಯಲ್ಲೇ. ಯಾವಾಗ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು, 2,500 ರೂಪಾಯಿ ಪ್ರತಿ ಮಹಿಳೆ ಕೊಡ್ತದೆ ಆಶ್ವಾಸನೆ ಕೊಟ್ಟರು. ಆ ಕೇಜ್ರಿವಾಲ್ ಸೋತರು. ಇದು ಗಮನಿಸ್ಬೇಕಾದ ಮಾತಿದು. ಕೇಜ್ರಿವಾಲ್ರು ಇಲ್ಲಿವರೆಗೆ ಕಳೆದ 2 ಬಜೆಟ್ವರೆಗೆ ಲಾಭದ ಬಜೆಟೇ ಕೊಟ್ಟಿದ್ರು ಅವರು, ಗ್ಯಾರಂಟಿ ಕೊಟ್ಟು. ನಂತರದಲ್ಲಿ ಅದು ಸರಿಯಾಗಿ ಆಡಳಿತ ನಡೆಸಲಾರದಕ್ಕೆ ಟಗ್ ಆಫ್ ವಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯುದ್ಧ ಇದ್ದ. ಪ್ರತಿಯೊಂದಕ್ಕೆಲ್ಲ LG ಅಡ್ಡಗಳು ಹಾಕೋದು. LG ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ, ಪ್ರತಿಯೊಂದಕ್ಕೂ ಅಡ್ಡ ಯಾವ ಕೆಲಸಕ್ಕೂ. ಹೀಗಾಗಿ ಲಾಸ್ ಆಗಿ ಲಾಸ್ ಬಜೆಟ್ ಬಂತಲ್ಲ. ಅದು ಸಾಲ ಬಂದರೆ ಎಲ್ಲ ಕಡೆ ಬೆಳೀತಾ ಇದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ 2020-2021 ಈಗ ಒಟ್ಟು ನಮ್ಮ ಸಾಲ ಎಷ್ಟೈತೆ ಅಂದರೆ 6.85 ಲಕ್ಷ ಕೋಟಿ ಈಗಿದೆ. ಮುಂದಿನ 25-26 7.67 ಲಕ್ಷ ಕೋಟಿ ರೂಪಾಯಿ ಆಗೋದು ಸಾಲ. ಈಗ ಅದಕ್ಕೆ ಎಬ್ಬಿಸಿದ್ದಾರೆ. ಈಗ 1.16 lakh crore. ಇನ್ನು ಅದ್ರ ನಂತರ 26-27 8.41 lakh crore ಲಕ್ಷ ಕೋಟಿ. ಏನು ಅದು ಹೆಂಗೆ ಎನಿಸೋದ್ರಿ ರೊಕ್ಕ? ನನಗೂ ಆಶ್ಚರ್ಯ ಅನಿಸ್ತದೆ. ಇವೆಲ್ಲ ಸಂಖ್ಯೆಗಳು ಕೇಳಿದಾಗ ಹೆಂಗೆ ಅನಿಸ್ತಪ್ಪ ಎಷ್ಟು ರೊಕ್ಕ ಅಥವಾ ದುಡ್ಡ. ಮುಂದೆ 27-28 9.25 lakh crore. ಮುಂದೆ 22-29 10.17 ಲಕ್ಷ ಕೋಟಿ. ಅಂದ್ರೆ ನಾವು ಇದು 20 ಜನ ಚುನಾವಣೆ ಬರೋದ್ರೊಳಗೆ ಇಷ್ಟು ಸಾಲ ಆಗಿರುತ್ತೆ ನಮ್ಮ ಕರ್ನಾಟಕದ ಮೇಲೆ. ಟೋಟಲ್ ಸಾಲ ಇದು ಬಗೆಹರಿಸೋದು ಹೆಂಗ್ರಿ? ಎಲ್ಲಿ ಬಗೆಹರಿಸೋಕೆ ಹಾದಿ? ಉದ್ಯೋಗ ಇಲ್ಲ, ಇಂಡಸ್ಟ್ರಿಗಳಿಲ್ಲ, ತಯಾರಿಕಾ ರಂಗ ಬಂದ, ಎಲ್ಲ ಬಂದು ನಾವು ಎಂಥ ಸರ್ಕಾರ ನಡೆಸ್ತಾ ಇದ್ದೀವಿ ಇವತ್ತಂತ? ಸಾಲ ಸರ್ಕಾರ. ಇವತ್ತು ನಮ್ಮ ಇಂಡಸ್ಟ್ರಿ ಸಾಲದಲ್ಲಂದ್ರಿ. ಆ ಮತ್ತು ಬೇರೆ ಸಾಲ ಇರಲಿ. ಸಾಲವನ್ನು ಕೊಂಬಾಗ ಹಾಲುಬೋನವನುಂಡು ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವತಿ ಸಹಜತೆ ಕೊಟ್ಟರು ಕೇಳೋರಲ್ಲ. ಈಗೇನೋ ಸಾಲ ಕೊಡ್ತಾರೆ, RBI ಕೊಡ್ತಾರೆ, ತೊಗೊಂಡ್ಬಿಡೋದು. ಇವ್ರ ಬಡ್ಡಿ ಇಲ್ಲ ಅಂತ ನಾಳೆ ಬಡ್ಡಿ ಶುರು ಮಾಡಿ ಮಾಡೋರು ಇವರು. ನಾವೇನು ಮಾಡೋದು? ಜನ ಇಲ್ಲ.
ಅದಕ್ಕೆ ಜನ ಎಚ್ಚರಗೊಳ್ಬೇಕಾಗ್ತದಲ್ಲ. ಇಷ್ಟು ಸಾರಿ ಹಾಕ್ತಿದ್ರಪ್ಪ ಸಿದ್ದರಾಮಯ್ಯರ, ಏನು ಕಾರಣ? ಗ್ಯಾರಂಟಿ ಒಳಗೆ ಯಾವ್ದು ಬೇಕು ಅಷ್ಟೇ ಇಟ್ಕೊಂಡು ನಾವು ಎಲ್ಲ ಗ್ಯಾರಂಟಿ ತೊಗೊಂಡು ನೀವೇನು ಮಾಡೋರು? ಆಗ ನೀವು ಕೇಳ್ರಿ ಅವ್ರಿಗೆ, ಉದ್ಯೋಗ ಕೊಡ್ರಿ ನಮ್ಗೆ ಅಂತೇಳಿ. ಗ್ಯಾರಂಟಿ ಬೇಡಪ್ಪ ನಿಮ್ಮ ನಮಗೆ ಉದ್ಯೋಗ ಕೊಡ್ರಿ ಎಲ್ಲರಿಗೂ. ತಿಂಗಳ ನಮಗೆ ಒಂದು 10,000 ರೂಪಾಯಿ ಪಗಾರ ಬೀಳುವಂಥ ಕೊಡ್ರಿ ಉದ್ಯೋಗ. ಎಷ್ಟು ಮಂದಿಗೆ 10,000 ಬೀಳ್ತದ್ರಿ ಇವತ್ತು? ಆನ್ ಆನ್ ಆವ್ರೇಜ್ 3,000 to 4,000 ಪೇಮೆಂಟ್ ಬೀಳ್ತದೆ. ಇಲ್ಲ 2-3 ಸಾವಿರ ಪಗಾರ ಬೀಳುವಂಥವ್ರು ಇದ್ದಾರೆ ಪಾಪ. 10,000 ಸಿಗೋದು ಅಪರೂಪ. ಇನ್ನು 20,000 ಸಿಗೋರು ಇನ್ನೂ ಅಪರೂಪ. 50,000 ಸಿಗೋರು ಅದಕ್ಕೆ ಬೆಳೆ ಎಲ್ಲಿಗೆ ಎಷ್ಟು ಜನ? ಲಕ್ಷ ಗಳಿಸೋರು, ಇನ್ನು ಕೋಟಿ ಗಳಿಸೋರು ಅವ್ರು ಬೇರೆ ತುಳುಗರು. ಅವರೆಲ್ಲ ಕಾರ್ಪೊರೇಟ್ಗಳು ತುಳುಗರು ಅನ್ಬೇಕಾಗೈತೆ. ಅದು ಬಿಟ್ಟು ಬೇರೆ ಶಬ್ದ ಇಲ್ಲ ಅಲ್ಲಿ. ಸಾರ್ವಜನಿಕ ದುಡ್ಡನ್ನ ಎತ್ಕೊಂಡು ಪಡ್ಕೊಂಡು ಹೋಗಿಬಿಡುವಂಥ ಜನ ಇವರೆಲ್ಲ ಈ ದೇಶ ಬಡ ಮಾಡಿಟ್ಟಿದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ನಾವು ಕಂಪ್ನಿ ತೆಗಿತಾರೆ, ನಾವು ಸಾಲ ತೊಗೊಳ್ತಾರೆ, ಸಾಲ ಮಾಡ್ತೀವಿ ಅಂತಾರೆ, ಕೋಟಿಗಟ್ಟಲೆ ಲಕ್ಷ ಕೋಟಿಗಟ್ಟಲೆ ಸಾಲ ತೊಗೊಳ್ತಾರೆ. ನಂತರ ಲಾಸ್ ಆಗ್ತಾರೆ, ಜೂಬ್ ಹಾಕಿ ಓಡಿ ಹೋಗಿಬಿಡ್ತಾರೆ. ಇಂಥವು ಅಂದಾಜ ಮೋದಿಯವ್ರು ಬಂದಾಗಿದ್ದು ಇಲ್ಲಿವರೆಗೆ ಒಂದು 2.5 ಲಕ್ಷ ಕಂಪ್ನಿಗಳು ದಿವಾಳಿ ಎದ್ದು ಹೋಗಿಬಿಟ್ಟಿದ್ದಾವೆ. ಅವ್ರು ಓಡಿ ಹೋಗಿ ಅರ್ಜಿಸ್ಬಿಟ್ಟ, ಕೆಲವ್ರು ದುಡ್ಡು ತೊಗೊಂಡು ಹೋಗಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತದ ವಿಜಯ ಮಲ್ಯ ಅಂತ ನಮ್ಮ ಕರ್ನಾಟಕದವ್ರು ಹೆಂಗೆ ಓಡಿಯವರು ಅಂದರೆ ಇಡೀ ದೇಶದ ನಿಂತ ಲಲಿತ್ ಮೋದಿ, ಆ ಮೋದಿ, ಈ ಮೋದಿ, ಅಯ್ಯೋ ಯಪ್ಪ, ಒಂದು ಗತಿ ನಮ್ದು ಎಲ್ಲರದ್ದು ಏನ್ರಿ. ಈ ಸಾಲ ಹಿಡಿದು ಯಾವಾಗ ನಾವು? ಯಾಕಂದ್ರೆ 2022 ತನಕ ಇವರು ಅವರ ಅಲ್ಲಿ ತನಕ 10 ಲಕ್ಷ ಕೋಟಿ ರೂಪಾಯಿ ಆಗ್ತದೆ ಆಯ್ತಾರೆ ಸಾಲ ಬಗೆಹರಿಸೋದು ಹೆಂಗೆ ರೀ? ಮತ್ತು ಟ್ಯಾಕ್ಸ್ ರೊಕ್ಕ ಹೋಗಿದ್ದ ವರ್ಷ ಕೇಂದ್ರ ಕೊಡೋರು ತೀವ್ರ ಹೇಳ್ತಾರೆ. ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿ ನಾವು ಏನು ಮಾಡ್ತೀವಿ? ಟ್ಯಾಕ್ಸ್ ಕೊಡ್ತೀವಿ ಕರ್ನಾಟಕದವ್ರು ಎಲ್ಲರೂ. ಉಪ್ಪಿಗೆ ಟ್ಯಾಕ್ಸಾ, ನೀರಿಗೆ ಟ್ಯಾಕ್ಸಾ, ಮತ್ತೊಂದು ಟ್ಯಾಕ್ಸಾ, ನಾವೆಲ್ಲ ಲ್ಯಾಬ್ರೇಟ್ರಿಗೆ ಹೋದ ಅಲ್ಲಿ ಟ್ಯಾಕ್ಸಾ, ಎಲ್ಲಿ ಹೋಗ್ತಿರೋ ಟ್ಯಾಕ್ಸ್. ಮುಂದೆ ಹಿಂಗಾದ್ರೆ ಗತಿ ಏನು? ನಮ್ಮ ದೇಶ ಅದೋ ಗತಿ. ಯಾವ ಡೆವಲಪ್ಮೆಂಟು ಇರಲಿಲ್ಲ. ಇಲ್ಲಿ ಸ್ವಚ್ಛ ನೀರು ಸಿಗೋಂಗಿಲ್ಲ, ಸ್ವಚ್ಛ ಗಾಳಿ ಹೋಗ್ತಾ ಇದೆ, ಕಾಡು ಕಡಿತಾ ಇದ್ದೀವಿ, ಖನಿಜ ಎಬ್ಬಿಸಿ ಕಳಿಸ್ತಾ ಇದ್ದೀವಿ. ಯಾರು ಹೊಡ್ಕೊಂಡು ಹೋಗ್ತಾರೆ? 10 ಎಕರೆ ಭೂಮಿ ತೋರ್ತಾರೆ ಗಣಿಗಾರಿಕೆಗೆ ಅಂತೇಳಿ, 100 ಎಕರೆ ಭೂಮಿ ಹೊಡ್ಕೊಂಡು ತಟ್ಟಾಕಾರ. ಹಳ್ಳಿಗಳ ಬಾಜುಗಿದ್ದಂತಹ ಈ ಒಂದು ಗೋಮಾಳ ಅವು ಎಲ್ಲ ಯಾರ್ಯಾರು ಬಂದು ಎಬ್ಬಿಸಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತೇನು ಬೆಳಿಲಾರದ ಪರಿಸ್ಥಿತಿ, ನೀರು ಸಿಗಲಾರದ ಪರಿಸ್ಥಿತಿ. ಹೀಗಾಗಿ ಇವತ್ತು ನಾವೆಲ್ಲರೂ ಸಂಕಷ್ಟದ ಸ್ಥಿತಿಯಲ್ಲಿದ್ದೀವಿ. ಸಾಲ ತೊಗೊಳ್ತೀವಿ, ಏನೋ ಮಾಡ್ಬೇಕಂತೇಳಿ ಯಶಸ್ವಿ ಆಗೋದಿಲ್ಲ, ಒದ್ದಾಡು ಶುರು. ಅದಕ್ಕಿರೋ ಪರಿಹಾರ ಒಂದು ಮೆಂದ್ರೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸಿದ್ದರಾಮಯ್ಯರಾಯ್ತು, ಇನ್ನುಳಿದ ನಾಯಕರಾಯ್ತು ಇದು ವಿಚಾರ ಮಾಡಬೇಕಾಗೈತಿ. ಏನಪ್ಪ ಅಂದ್ರೆ ಈ ದೇಶಕ್ಕೆ ಒಕ್ಕಲತನ ಮತ್ತು ಅದರ ಆಧಾರಿತ ಉದ್ಯೋಗಗಳ ಬೇಕು ನಮಗೆ. ಯಾಕಂದ್ರೆ ನಾವು 140 ಕೋಟಿ ಆಗಿವಿ. ನಾವು ಈ ಕರ್ನಾಟಕದವ್ರು 7 ಕೋಟಿ ಅಂತ ನೀವು ಹೇಳ್ತೀರಿ. ಅದು ನೀವು ಸರ್ವೆ ಮಾಡಿಸಿಲ್ಲ, ಹಂಗೆ ಅಂದಾಜು ಹೊಡಿಲಿಕ್ಕಿದ್ರಿ ಗಾಡಿ ವೋಟರ್ ಲಿಸ್ಟ್ ಮೇಲೆ. ಅದ್ರ ಇದ್ರ ಮೇಲೆ ಹೊಡಿಲಿಕ್ಕಿದ್ರಿ, ಹೊಡಿಲಿಕ್ಕಿಲ್ಲ ಅಂತೇನಲ್ಲ. ಆದ್ರೆ ಪ್ರತಿ ವರ್ಷ ಜನಸಂಖ್ಯೆ ಆಗ್ತಾ ಹೋಗ್ತಂದ್ರೆ ಲೆಕ್ಕೂ ಇಲ್ಲ ನಮ್ಮಲ್ಲೇ. ಅವ್ರಿಗೆ ಉದ್ಯೋಗ ಸೃಷ್ಟಿ ಯಾವುದು ಕೊಡೋದಪ್ಪ? ನಿಮ್ಮ ಕಂಪ್ಯೂಟರ್ ಸೈನ್ಸ್ ಕೊಡೋದಿಲ್ಲ, ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಕೊಡೋದಿಲ್ಲ, ಮತ್ತು ಯಾವುದೂ ಕೊಡೋದಿಲ್ಲ, ತಂತ್ರಜ್ಞಾನಕ್ಕೆ ಕೊಡೋದಿಲ್ಲ. ಭಾಳಾದ್ರೆ ಎಷ್ಟು ಶಾಣರ್ ಅವರಪ್ಪ? 7 ಕೋಟಿಯಾಗ ಭಾಳಾದ್ರೆ ಒಂದು 5-6 ಲಕ್ಷ ಜನ ಶಾಣರ್ ಆಗ್ತಾರೆ ಭಯಂಕರ. ಅವ್ರಿಗೆಲ್ಲ ಸಿಗ್ತೈತಿ, ಉಳಿದವ್ರಿಗಿಲ್ಲ. ಮುಂದೆ ಗತಿ ಏನು? ಮತ್ತು ಶಾಲೆಗಳು ಎಲ್ಲಗಳು ಇಲ್ಲ. ಶಾಲೆಗಳು ಇದ್ರ ಕಡೆಗೆ ಏನು ಚಲೋ ಕಲಿತು ಏನು ಮಾಡ್ಕೊಳ್ತಿದ್ರು? ಫ್ರೀ ಶಿಕ್ಷಣ ಇಲ್ಲ. ಈಗ ಮಾಡಬೇಕಾಗಿದ್ದು ಫ್ರೀ ಶಿಕ್ಷಣ, ಫ್ರೀ ಮೆಡಿಸಿನ್, ಇವು ಮುಖ್ಯವಾಗಿ ಮಾಡಬೇಕಾಗಿದ್ದು. ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದ್ದು. ಇಷ್ಟು ಮೇಲೆ ಸಾಕಿರಿ ದೇಶಕ್ಕೆ, ನಿಶ್ಚಿತವಾಗಿ ದೇಶ ಬೆಳೀತದೆ. ಮತ್ತು ಈ ದೇಶದ ಉದ್ಯೋಗ ತಿಳ್ಕೊಂಡ್ಬಿಡ್ಬೇಕು. ಒಗ್ಗಲ್ತನ ಬಿಟ್ಟ ಮತ್ತೆ ಯಾವುದೂ ಇಲ್ಲ. ಅದೊಂದು ಉದ್ಯೋಗ ಕೊಡುವಂಥದ್ದು. ಜಗದ ಆಹಾರ ಬೌಲ್ ಆಗ್ಬೋದು ರೀ. ನಾವೆಲ್ಲ ಕೂಡಿ ಮಾಡಿದರೆ ಇಡೀ ಜಗತ್ತಿಗೆ ಬುಟ್ಟಿ ಹಾಕ್ತೀವಿ. ನಾವು ಆಹಾರ ಬುಟ್ಟಿ ಹಾಕ್ತೀವಿ. ತೊಗೊಂಡು ಹೋಗಲಿ, ಒಂದು ಹೆಚ್ಚುಕೊಂಡು ಹೋಗಲಿ ಅವರು. ನಾವು ಬೆಳಿತೀವಿ, ನಮ್ಮ ಸಾಲ ಬರೋದಿದ್ರೆ ಸಾಕು, ಎಕ್ಸ್ಪೋರ್ಟ್ ಹೆಚ್ಚಾಗಿ ಸಾಲ ಆಗೋದಿದ್ರೆ ಸಾಕು. ಮತ್ತು ಅಲ್ಪ ತೃಪ್ತಿಯನ್ನು ನಮ್ಮ ರೂಢಿ ಮಾಡ್ಕೋಬೇಕಾಗ್ಯದ. ನಮ್ಮ ಕಡೆ ಒಂದು ಜಾನಪದ ಗೀತೆಯೊಳಗೆ ಹೇಳ್ತಾರಲ್ರಿ, ಹೆಣ್ಮಗಳು ಹಾಡ್ತಾಳ, ನನ್ನನ್ನಲ್ಲ ನಲ್ಲಕ್ಕಿಯ ಉಣರಲ್ಲ, ಒಲ್ಲಿಯ ಉಡಲಲ್ಲ, ಯಾಕವಲ್ಲ ಇಲ್ಲದಕ್ಕೆ ಒಲ್ಲ. ಇದ್ರೆಲ್ಲ ಮಾಡವ ನಾವು. ಹಂಗಾಗಿದೆ ಪರಿಸ್ಥಿತಿ. ಕೆಲವು ಜನರಿಗೆಲ್ಲ ಅದಾವ. ಅದು 10% ಜನರಿಗೆ, ಉಳಿದ 90% ನಾವೆಲ್ಲ ಬಜ್ಜಾಡದಾಗಿದ್ವಿ. ಅದಕ್ಕಾಗಿ ಈ ಸಾಲ ಇಲ್ಲದಲ್ಲ, ಈಗೇನು ಮಾಡಿಟ್ಟಾರ ನಮ್ಮ ಸಿದ್ದರಾಮಯ್ಯನವರು, ಅದು 28ಕ್ಕೆ ಅವ್ರು ಹೋಗೋದ್ರೊಳಗಿನ ಅಂದಾಜು ಹೆಚ್ಚು ಕಡಿಮೆ 28-29 10 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಹುಷಾರ್. ಅದಕ್ಕೆ ಹೊಸ ಅರ್ಥನೀತಿಯನ್ನು ಹುಡುಕ್ರಿ.
ಒಳ್ಳೆ ತಜ್ಞರಂತಾರೆ ಚಿಂತನೆ ಮಾಡಿ ಸಿದ್ದರಾಮಯ್ಯವರ ಮಾಡಿರಿ, ಜನಸಾಮಾನ್ಯ ಜೊತೆ ಭೇಟಿಯಾಗಿ ಮಾತಾಡಿದ ಒಂದೇನು ಹೊಸ ಒಂದು ಸೊಲ್ಯೂಷನ್ ಸಿಗ್ಬೋದೇನೋ ಅಂತ ಹೇಳ್ತಾ ಅದು ಮತದಾರರು ವಿಚಾರ ಮಾಡಲಿ. ಇಂಥ ಸರ್ಕಾರಗಳು ಬೇಕಾ ನಮಗೆ? ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋದು ಆಗಬಾರ್ದು. ಕಡೆಗೆ ಸಾಲ ಹೆಚ್ಚಾಗಿ ತುಪ್ಪ ಅಲ್ಲ ಏನು ಸಿಗೋ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.